ಸರ್, ಈಗ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖರೆಲ್ಲರೂ ಸಹ ಮಾತಾಡಿದ್ದಾರೆ. ಏನು 4 ಗಂಟೆ ಗಂಟ 19ನೇ ತಾರೀಕು 4 ಗಂಟೆ ಗಂಟನೂ ಸಹ ವೇತನ ಹೆಚ್ಚಳದ ವಿಚಾರ ಮತ್ತು ವೇತನದ ಹಿಂಬಾಕಿ ವಿಚಾರದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಸಂಘಟನಾ ನಾಯಕರುಗಳು ತಿಳಿಸಿದ್ದಾರೆ. ನಾನು ವಿಶೇಷವಾಗಿ KSRTC ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಸಂಬಳ ಹೆಚ್ಚಳ ಮಾಡಿ ದುಡಿಮೆ ಮಾಡಿಸ್ಕೊಳ್ಬೇಕಾದಂಥವ್ರು ನೀವುಗಳೇ ಇವತ್ತು ನೋ ವರ್ಕ್ ನೋ ಪೇನ ಅನೌನ್ಸ್ಮೆಂಟ್ ಮಾಡ್ತೀರಾ. ಒಂದು ಕಡೆ BMTC ಆಡಳಿತ ಮಂಡಳಿ ಡಿಪೋಗಳ ಮುಂದೆ ಬಂದರೆ ಪೊಲೀಸವ್ರನ್ನ ಬಿಟ್ಟು ಹತ್ತಿಕ್ಕತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಸರ್ಕಾರ ನಡೆಸ್ತಕ್ಕಂಥ ನೀತಿ ನಿಯಮವನ್ನೆಲ್ಲವನ್ನು ಗಾಳಿಗೆ ತೂರಿ ಕಾರ್ಮಿಕರನ್ನು ದೌರ್ಜನ್ಯ ದಬ್ಬಾಳಿಕೆಯಿಂದ ನೀವು ಮಠ ಹಾಕಿ ನಾವು ಬಸ್ಸನ್ನು ಓಡಿಸ್ತೀವಿ ಅಂತದೇನಾದ್ರು ತೀರ್ಮಾನ ಮಾಡಿದರೆ, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, 1,15,000 ಜನಗಳು ಸಹ ತೀರ್ಮಾನ ಮಾಡಿದ್ದಾರೆ. 19ನೇ ತಾರೀಕು 4 ಗಂಟೆಗೆ ಆ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗ್ತಾರೆ. 20ನೇ ತಾರೀಕು ಬೆಳಿಗ್ಗೆಯಿಂದ ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದಕ್ಕೆ ಈ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ದುರಾಡಳಿತವೇ ನೇರವಾಗಿ ಕಾರಣ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಹಿರಿಯ ಹೋರಾಟಗಾರಂಥ ಅನಂತ್ ಸುಬ್ರಾವ್ರವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಹೋರಾಟಕ್ಕೆ ಇದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೂ ಸಹ ಸರ್ಕಾರ ಮಾಡಿದೆ. ಆದರೆ ಒಂದು ಕಡೆ ಶ್ರದ್ಧಾಂಜಲಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ, ಮತ್ತೊಂದು ಕಡೆ ಕಾರ್ಮಿಕರಿಗೆ ಚೂರಿ ಆಗ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮತ್ತು ಆಡಳಿತ ಮಂಡಳಿ ಮಾಡೋದಕ್ಕೆ ಹೊರಟು ನಿಂತಿದೆ. ಹಾಗಾಗಿ 20ನೇ ತಾರೀಕು ಏನು ನಾವು ಸಾರಿಗೆ ನೌಕರು ತೀರ್ಮಾನ ಮಾಡಿದರೆ ನಾವು ಬೇರೆ ದಾರಿಯನ್ನು ಹಿಡಿಯಬೇಕಾಗುತ್ತೆ ಅಂತಕ್ಕಂಥದ್ದನ್ನು 19ನೇ ತಾರೀಕು 4 ಗಂಟೆಗೆ ಸಂಪೂರ್ಣ ರಾಜ್ಯದ ಎಲ್ಲ ಮಾಧ್ಯಮದ ಮುಖಾಂತರವಾಗಿ ಈ ರಾಜ್ಯದ ಜನತೆಯ ಮುಂದೆನೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ 20ನೇ ತಾರೀಕು ಬೆಳಿಗ್ಗೆ ಸಾರಿಗೆ ಸ್ತಬ್ಧ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯೇ ನೇರವಾಗಿ ಹೊಣೆಯಾಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಒಂದು ಕಡೆ ನೋ ವರ್ಕ್ ನೋ ಪೇ ಅನೌನ್ಸ್ಮೆಂಟ್ ಮಾಡ್ತೀರಾ, ಮತ್ತೊಂದು ಕಡೆ ಪೊಲೀಸರನ್ನ ಕರ್ಕೊಂಬಂದು ಡಿಪೋ ಮುಂದೆ ಈಗ ಆಲ್ರೆಡಿ ಕಾರ್ಮಿಕರನ್ನ ಕೆರಳಿಸ್ತಕ್ಕಂಥ ಕೆಲಸ ಮಾಡಿ ಅವ್ರನ್ನ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮಟ್ಟ ಹಾಕೋದಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಅನಾಹುತ ರಾಜ್ಯ ಸರ್ಕಾರವೇ ಹೊರತು ಬೇರೆ ಯಾರೂ ಅಲ್ಲ. ಇವತ್ತು ಕಾರ್ಮಿಕ ವರ್ಗ ಹಸಿದ ಹೊಟ್ಟೆನಲ್ಲಿ ಕಾದು 2.5 ವರ್ಷಗಳಿಂದ ಕಾದು ಸಾಕಾಗಿದೆ. ಇವತ್ತು ತೀರ್ಮಾನ ಮಾಡ್ತಾರೆ, ನಾಳೆ ತೀರ್ಮಾನ ಮಾಡ್ತಾರೆ, ನಾಳೆ ತೀರ್ಮಾನ ಮಾಡ್ತಾರೆ ಅಂತ. ಆದರೆ ಕಾಮ್ರೇಡ್ ಅನಂತ್ ಸುಬ್ರಾವ್ರವರು ಬೇಡ, ದುಡುಕೋದು ಬೇಡ, ಸಾರ್ವಜನಿಕ ವಲಯದಲ್ಲಿ ನಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತಾಡ್ಕೋತಾರೆ. ನಾವು ಭಾಳ ತಾಳ್ಮೆಯಿಂದ ಹೆಜ್ಜೆ ಇಡಬೇಕು ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿಯವರೆಗೂ ಸಹ ನಾವು ತಾಳ್ಮೆಯಿಂದ ಹೆಜ್ಜೆ ಇಟ್ಟಿದ್ದು. ದಿನಾಂಕ 29ನೇ ತಾರೀಕೆ ಈ ನಿರ್ಧಾರವು ಪ್ರಕಟ ಆಗಬೇಕಾಗಿತ್ತು. ಆದರೆ ಕಾಮ್ರೇಡ್ ಅವರ ಅನಂತ್ ಸುಬ್ರಾವ್ರವರ ನಿಧನಕ್ಕೆ ರಾಜ್ಯದ ಎಲ್ಲ ಕಾರ್ಮಿಕರು ಸಹ ಕಂಬನಿಯನ್ನು ಮಿಡಿದು ಗಣ್ಯರು ಸಹ ಅವ್ರನ್ನ ನಿಧನಕ್ಕೆ ಶೋಕಾಚರಣೆಯನ್ನು ಏರ್ಪಡಿಸಿದರು. ನಾವು ಸಹ ಬೇಡ ಅಂತೇಳಿ 10-20 ದಿವಸಗಳು ಸಹ ಬ್ರೇಕ್ ಕೊಟ್ಟಿದ್ದೀವಿ. ಆದರೆ ಕಿಂಚಿತ್ತು ಸರ್ಕಾರ ಆಡಳಿತ ಮಂಡಳಿ ಇದ್ರ ಬಗ್ಗೆ ಆಲೋಚನೆಯೇ ಇಲ್ಲ. ಏನು ಮಾಡ್ತಾರೆ ನೋಡೋಣ ಅಂತಕ್ಕಂಥ ದುರಾಡಳಿತವನ್ನು ಪ್ರದರ್ಶನ ಮಾಡ್ತಾ ಇರೋದ್ರಿಂದ 19ನೇ ತಾರೀಕು ಕಾರ್ಮಿಕರೆಲ್ಲರೂ ತೀರ್ಮಾನ ಮಾಡಿದ್ದಾರೆ. 4 ಗಂಟೆಗೆ ಸಮಸ್ತ ಜಂಟಿ ಕ್ರಿಯಾ ಸಮಿತಿಯ ನಾಯಕರು ಎಲ್ಲರನ್ನೂ ಒಳಗೊಂಡಂಗೆ 4 ಗಂಟೆಗೆ ನಾವು ಉಪವಾಸ ಸತ್ಯಾಗ್ರಹ ಕೂರೋದ್ರ ಮುಖಾಂತರವಾಗಿ ರಾಜ್ಯದ ನೌಕರರಿಗೆ ನೇರವಾಗಿ ಸಂದೇಶವನ್ನು ಕೊಡ್ತೀವಿ. ನೀವೆಲ್ಲರೂ ನಮ್ಮ ಸಂದೇಶಕ್ಕೆ ಕಾಯ್ತಾ ಇರ್ತೀರಾ. ನಾವು ಏನು ಸಂದೇಶವನ್ನು ಕೊಡ್ತೀವಿ ಅದನ್ನು ಪಾಲನೆ ಮಾಡಿ ಅಂತಕ್ಕಂಥ ವಿಚಾರವನ್ನು ನಾವು 19ನೇ ತಾರೀಕು 4 ಗಂಟೆಗೆ ತಿಳಿಸ್ತೀವಿ ಸರ್. ಈಗ ಮಂಜುನಾಥ್ ಸರ್ ಕೂಡ ಹೇಳ್ತಾ ಇದ್ರು 4 ಗಂಟೆವರೆಗೂ ಕೂಡ ಸರ್ಕಾರ ಗಡುವನ್ನು ಕೊಡ್ತೀವಿ, 4 ಗಂಟೆ ನಂತರದಲ್ಲಿ ಅನಿವಾರ್ಯವಾಗಿ ನಾವು ಮುಷ್ಕರ ಕರೆ ಕೊಡ್ತೀವಿ ಅಂತ. ಸರ್ 100% ಮಂಜುನಾಥ್ ಸರ್ ಏನು ಹೇಳಿದ್ದಾರೆ ಅದು 100% ಸತ್ಯವಾದ ಮಾತು. ಯಾಕೆ ಅಂತಂದರೆ ರಾಜ್ಯದ ಕಾರ್ಮಿಕರು ಸಹ ಇಲ್ಲಿವರೆಗೂ ಹೇಳ್ತಾ ಇದ್ದಾರೆ, ಸಾಕು ಈ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದು, ಇನ್ನು ನಾವು ಯಾರು ಕಾಯೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಏನಾಗುತ್ತೆ ಆಗಲಿ ನೋಡೋಣ, ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಕಾರ್ಮಿಕ ವರ್ಗವೇ ತೀರ್ಮಾನ ಮಾಡಿದೆ. ಹಾಗಾಗಿ ಇದರಲ್ಲಿ ಏನು ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ. ನಾವು ಹೇಳ್ತಾ ಇದ್ದೀವಿ 4 ಗಂಟೆಗೂ ಸಹ ಆಡಳಿತ ಮಂಡಳಿ ರಾಜ್ಯ ಸರ್ಕಾರಕ್ಕೆ ಟೈಮು ಗಡುವಿದೆ. ಅದರೊಳಗಡೆ ಸಾರಿಗೆ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ತಿಲ್ಲ ಅಂತಂದರೆ ಈ ಮುಂದೆ ಆಗ್ತಕ್ಕಂಥ ಅನಾಹುತಗಳೆಲ್ಲದಕ್ಕೂ ಸಹ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ ಸರ್. ಏನು ಥರದಲ್ಲಿ ಹೋರಾಟ ಮಾಡ್ತೀರಾ ಸರ್? ಎಲ್ಲ ಥರದ ಸರ್, ರಾಜ್ಯದ ನಾವೇನು 1,15,000 ಕಾರ್ಮಿಕರು ಏನಿದ್ದಾರೆ, ದಯಮಾಡಿ ನಮ್ಮ ಹೋರಾಟ 38 ತಿಂಗಳು ಹಿಂಬಾಕಿ ಮತ್ತು ವೇತನ ಹಿಂಬಾಕಿ ಬರೋವರೆಗೂ ಸಹ, ವೇತನ ಹೆಚ್ಚಳ ಆಗೋವರೆಗೂ ಸಹ ಯಾರೂ ಸಹ ಬಸ್ ಡಿಪೋಗಳ ಹತ್ರ ಬರಬಾರ್ದು ಅಂತಕ್ಕಂಥ ಕರೆಯನ್ನು ಕೊಡ್ತೀವಿ ಸರ್. ಈ ವಿಚಾರದಲ್ಲಿ ಯಾರು ಹಿಂಜರಿತಕ್ಕಂಥ ಮಾತಿಲ್ಲ ಸರ್. ನಿಮ್ಮ ಹೆಸರು, ನಿಮ್ಮ ಮಿಸ್ಟರ್ ಜಗದೀಶ್ ಅಂತೇಳಿ ನೌಕರ ಸಂಘದ ಅಧ್ಯಕ್ಷ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.